ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ಪವಿತ್ರ ವಿಡಿಯೋದಲ್ಲಿ ತಾಲೂಕು ರಬಕವಿ ಬನಹಟ್ಟಿ, ಜಿಲ್ಲಾ ಬಾಗಲಕೋಟೆ ಎಂಬ ಪುಣ್ಯಕ್ಷೇತ್ರದಲ್ಲಿ ಭಕ್ತರ ಹೃದಯದಲ್ಲಿ ಸದಾ ಜೀವಂತರಾಗಿರುವ ಬಂಡಿಗಿಣಿ ಮಠದ ಶ್ರೀ ದಾನೇಶ್ವರ ಅಪ್ಪಾಜಿ ಅವರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ. ಬಾಲ್ಯ ಮತ್ತು ಆಧ್ಯಾತ್ಮದ ಹಾದಿ. ಶ್ರೀ ದಾನೇಶ್ವರ ಅಪ್ಪಾಜಿ ಅವರು ಬಾಲ್ಯದಿಂದಲೇ ಸರಳತೆ, ಶಾಂತಿ ಮತ್ತು ಭಕ್ತಿಯನ್ನು ತಮ್ಮ ಜೀವನದ ಉಸಿರಾಗಿ ಮಾಡಿಕೊಂಡವರು. ಬಂಡಿಗಿಣಿ ಮಠದ ಸೇವೆ. ಶ್ರೀ ದಾನೇಶ್ವರ ಅಪ್ಪಾಜಿಯವರು ಬಂಡಿಗಿಣಿ ಮಠದ ಜವಾಬ್ದಾರಿಯನ್ನು ಹೊತ್ತ ನಂತರ ಮಠವನ್ನು ಕೇವಲ ಪೂಜಾ ಸ್ಥಳವಲ್ಲದೆ ಸೇವೆ ಮತ್ತು ಸಂಸ್ಕಾರದ ಕೇಂದ್ರವನ್ನಾಗಿ ರೂಪಿಸಿದರು. ಪ್ರತಿದಿನ ಪೂಜೆ, ಭಜನೆ, ಪ್ರವಚನಗಳ ಮೂಲಕ ಭಕ್ತರಲ್ಲಿ ಧರ್ಮ ಜಾಗೃತಿ ಮೂಡಿಸಿದವರು. ಅವರ ಜೀವನದ ಪ್ರಮುಖ ಉದ್ದೇಶವೇ ಮಾನವ ಸೇವೆಯೇ ಮಾಧವ ಸೇವೆಯಾಗಿತ್ತು. ದಾಸೋಹ ಮತ್ತು ಮಾನವೀಯ ಸೇವೆ. ಅಪ್ಪಾಜಿಯವರ ದಾಸೋಹ ಸೇವೆ ಅವರ ಮಹತ್ವವನ್ನು ಜನರಿಗೆ ತೋರಿಸಿತು. ಜಾತಿ ಧರ್ಮ ಭೇದವಿಲ್ಲದೆ ಬಂದ ಪ್ರತಿಯೊಬ್ಬರಿಗೂ ಅನ್ನದಾನ ಮಾಡುವುದು ಅವರ ದೈನಂದಿನ ಸಂಪ್ರದಾಯವಾಗಿತ್ತು. ಅನಾಥರು, ರೋಗಿಗಳು ಯಾರೂ ಬಂದರೂ ಅಪ್ಪಾಜಿಯವರ ಮಠದಲ್ಲಿ ಖಾಲಿ ಕೈಯಿಂದ ಹಿಂತಿರುಗಲಿಲ್ಲ. ಸಾಮಾಜಿಕ ಕೊಡುಗೆ. ಶ್ರೀ ದಾನೇಶ್ವರ ಅಪ್ಪಾಜಿಯವರು ಧಾರ್ಮಿಕ ಗುರು ಮಾತ್ರವಲ್ಲ, ಒಬ್ಬ ಸಮಾಜ ಸೇವಕರಾಗಿದ್ದರು. ಗ್ರಾಮೀಣ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ವಿದ್ಯಾಭ್ಯಾಸ, ನೈತಿಕ ಮತ್ತು ಏಕತೆಯ ಬಗ್ಗೆ ಜಾಗೃತಿ ಮೂಡಿಸಿದವರು. ಅವರ ಮಾತುಗಳು ಜನರ ಬದುಕಿಗೆ ದಾರಿ ತೋರಿಸಿದವು. ಗೌರವ ಮತ್ತು ಪ್ರಶಸ್ತಿಗಳು. ಅಪಾರ ಸೇವೆಯನ್ನು ಗುರುತಿಸಿ ಹಲವು ಧಾರ್ಮಿಕ ಹಾಗೂ ಸಾಮಾಜಿಕ ಸಂಸ್ಥೆಗಳು ಶ್ರೀ ದಾನೇಶ್ವರ ಅಪ್ಪಾಜಿಯವರಿಗೆ ವಿವಿಧ ಗೌರವ ಮತ್ತು ಪ್ರಶಸ್ತಿಗಳನ್ನು ನೀಡಿದವು. ವಿಶೇಷವಾಗಿ ದಾಸೋಹ ಸೇವೆಗಾಗಿ ಅವರು ಅಪಾರ ಜನಪ್ರಿಯ ಪಡೆದರು. ಸಂದೇಶ ಮತ್ತು ಸಮಾಪ್ತಿ. ಶ್ರೀ ದಾನೇಶ್ವರ ಅಪ್ಪಾಜಿಯವರ ಜೀವನ ನಮಗೆ ನೀಡುವ ಮಹಾನ್ ಸಂದೇಶವೇನೆಂದರೆ, ಸೇವೆ, ಸರಳತೆ ಮತ್ತು ಶ್ರದ್ಧೆ ಇದ್ದರೆ ಜೀವನವೇ ದೇವಾಲಯವಾಗುತ್ತದೆ. ಇಂದಿಗೂ ಬಂಡಿಗಿಣಿ ಮಠವು ಅವರ ಆದರ್ಶಗಳನ್ನು ಮುಂದುವರಿಸುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಧಾರ್ಮಿಕ ಮತ್ತು ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ನಮ್ಮ ಜೊತೆ ಇರಿ. ಧನ್ಯವಾದಗಳು.